ಫೈನ್. ಬೆಳಗಲ್ಪುರ ನಾಗೇಂದ್ರ ಅವರೇ, ನನ್ನ ಪ್ರಶ್ನೆ ಇನ್ನೊಂದು ಕಡೆ ಇಲ್ಲಿ. ಈಗ ಸ್ವಾಮಿನಾಥನ್ ಅವರ ವರದಿ ಅಂತ ನಾವು ಮಾತಾಡ್ತಾ ಇರ್ತೀವಲ್ವಾ, ಈ ಸ್ವಾಮಿನಾಥನ್ ಅವರ ವರದಿ ಅಂದರೆ ಒಂದು ರೀತಿಯಲ್ಲಿ ಹಾವು ನೋಡಿದವ್ರಂಗೆ ಬೆಚ್ಚಿ ಬೀಳ್ತಾರಲ್ಲ, ಯಾಕೆ? ಎಲ್ಲ ಗೌರ್ಮೆಂಟ್ಗಳು ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ಯಾವುದೇ ಗೌರ್ಮೆಂಟ್ ಸ್ಪೇರ್ ಮಾಡ್ತಾ ಇಲ್ಲ ನಾನು ಇಲ್ಲಿ, ಯಾವ ಗೌರ್ಮೆಂಟನ್ನು ಬಿಡ್ತಾ ಇಲ್ಲ ಇಲ್ಲಿ. ಸ್ವಾಮಿನಾಥನ್ ವರದಿ ಅಂದರೆ ಸಾಕು ಒಂಥರ ಹಾವು ಕಂಡವ್ರಂಗೆ ಬೆಚ್ಚಿ ಬೀಳ್ತಾರಲ್ಲ, ಯಾಕೆ ಅಂತ. ನಾನು ಅದು ವರದಿಗೆ ಮುಂಚೆ ಅವ್ರು ಮಾತಾಡೋದಕ್ಕೆ ಒಂದು ಕಾಮೆಂಟ್ ಹೇಳ್ಬಿಡ್ತೀನಿ ನಿಮ್ಮ ಅನುಮತಿ ಮೇರೆಗೆ. ಪ್ರೈಮರಿ ಸ್ಕೂಲ್ಗೆ ರಿಸರ್ವೇಷನ್ ಬೇಡ ಅನ್ನೋದು ನಾನು ಅಪೋಸ್ ಮಾಡ್ತೀನಿ. ಇದು ರಿಸರ್ವೇಷನ್ಗೂ ಪ್ರತಿಭೆಗೂ ಲೆಕ್ಕ ಅಲ್ಲ ಅದು. ಈಗ ನಾನು ಹಳ್ಳಿಲಿ ಹುಟ್ಟಿರೋನು. 1967ರಿಂದ 72ರವರೆಗೂ ಕೂಡ ಹೈಯರ್ ಪ್ರೈಮರಿವರೆಗೂ ಇದ್ದೆ. ನನ್ನ ಪಾಠ ಮಾಡಿದ ದಲಿತ ಸಮುದಾಯವರೇ ಜಾಸ್ತಿ. ಇವತ್ತು ನನ್ನ ಕಾಗುಣಿತ ಲೆಕ್ಕ ಇದೆ, ಮಗ್ಗಿ ಲೆಕ್ಕ ಇದೆ, ಚೆನ್ನಾಗಿ ಮಾಡಿರ್ತಾರೆ. ಇವತ್ತು ಈಗ ನಮ್ಮ ಕಾನ್ವೆಂಟ್ಗಳಲ್ಲಿ ಭಾಳಷ್ಟು ಟೈ ಬೂಟು ಕಾಟ ಹಾಕೊಂಡು ಮೇಸ್ಟ್ಗಳು ಪಾಠ ಮಾಡ್ತಾರಲ್ಲ, ಎಷ್ಟೋ ಮಕ್ಕಳಿಗೆ ಈ ರಾಜಧಾನಿಗಳು ಕ್ಯಾಪಿಟಲ್ ಸಿಟಿ ಗೊತ್ತಿರೋದಿಲ್ಲ. ಈ ಥರ ಇರುತ್ತೆ ಕ್ಯಾಪಿಟಲ್. ಅದರಿಂದ ಅದನ್ನು ಅವರು ಹೇಳೋದನ್ನ ಅದ್ರ ಬಗ್ಗೆ ಸ್ವಲ್ಪ ಪುನರ್ ಪರಿಶೀಲಿಸಬೇಕು. ಅವರು ಆ ಮೈಂಡ್ ಸೆಟ್ಟಿಂದ ವಾಪಸ್ ಬರಬೇಕು ಅನ್ನೋದು ನಾವು ವಿನಂತಿ ಮಾಡ್ತಾ, ಸ್ವಾಮಿನಾಥನ್ ವರದಿ ಬಗ್ಗೆ ಯಾಕೆ ಬೆಚ್ಚಿ ಬೀಳ್ತಾರೆ ಅಂದರೆ ಈಗಲಲ್ಲ ಸರ್ ಕಮಲತವ್ರೆ. ಅವಾಗ 1947 ಸ್ವತಂತ್ರ ಬಂದ ಮೇಲೆ ಏನು ಮೊದಲನೇ ಪಂಚವಾರ್ಷಿಕ ಯೋಜನೆಗಳು ಬರ್ತಾವಾಗ ಕೃಷಿಕರು ಅವತ್ತು 90% ಇದ್ರು. ಆವಾಗ ಕೃಷಿನ ಪ್ರಯಾರಿಟಿ ಸೆಕ್ಟರ್ ತಗೋಬೇಕು, ಇಂಡಸ್ಟ್ರಿ ಏನು ತಗೋಬೇಕು ಅಂದರೆ ಜಿಜ್ಞಾಸೆ ಆಗೋಯ್ತು. ಅವಾಗ ಕೃಷಿನ ಪ್ರಯಾರಿಟಿ ಸೆಕ್ಟರ್ ತಗೊಂಡ್ರೆ ಭಾಳ ಪ್ರಬಲ ಆಗ್ಬಿಡ್ತವೆ. ನಾವೆಲ್ಲಕ್ಕೂ ಕೂಡ ಸಂಬಳ ಜಾಸ್ತಿ ಕೊಡಬೇಕಾಗತ್ತೆ, ಬೇರೆ ಬೇರೆ ಕ್ಷೇತ್ರಗಳು ಜಾಸ್ತಿ ಇದು ಕೊಡಬೇಕಾಗತ್ತೆ. ಅದನ್ನು ಕೃಷಿನ ಇಂಡಸ್ಟ್ರಿಯರ್ಗೆ ಪೂರಕ ಸೆಕ್ಟರ್ ಅಂತ ಮಾಡಿಬಿಟ್ರು. ಅವಾಗ್ಲಿಂದ ಕೂಡ ಕೃಷಿ ಕ್ಷೇತ್ರವನ್ನ ಬಹಳ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ರು. ಪೆಟ್ಟು ಬಿದ್ದ ಮೇಲೆ ಹಸಿರು ಕ್ರಾಂತಿ ಬಂತು. ಹಸಿರು ಕ್ರಾಂತಿ ಬಂದಾಗ ಹೈಬ್ರಿಡ್ ಬೀಜ, ಅವರೇ ಗೊಬ್ಬರ ಎಲ್ಲ ತಗೊಂಡು ಮತ್ತೊಂದ್ಸರಿ ರೈತ ದಿವಾಳಿ ಆಗಂಗೆ ರೈತ ದಿವಾಳಿ ಆದಂಗೆ ಮಾಡಿಬಿಟ್ರು. ಸ್ವಾವಲಂಬಿ ರೈತನ ಪರಾವಲಂಬಿ ಮಾಡಿಬಿಟ್ರು. ಈಗ ನಾವು ವಿದರ್ಭದಲ್ಲಿ ಆತ್ಮಹತ್ಯೆ ಆದಮೇಲೆ ಸ್ವಾಮಿನಾಥನ್ ಹೆಸರು ಕ್ರಾಂತಿ ಹರಿಕನಾದ ಸ್ವಾಮಿನಾಥ್ ಅವ್ರ ನೇತೃತ್ವದಲ್ಲೇ ಇದಕ್ಕೊಂದು ಪರಿಹಾರ ಕಂಡ್ಕೊಳ್ಳಿ ಅಂತೇಳಿ ರಾಷ್ಟ್ರೀಯ ಕೃಷಿ ಆಯೋಗ ರಚನೆ ಆದ ಮೇಲೆ ಸ್ವಾಮಿನಾಥನ್ ಅವರು ಬೇಕಾದಷ್ಟು ಇಲ್ಲಿಗೆ ಆಗಿರುವಂಥವನ್ನು ಅಧ್ಯಯನ ಮಾಡಿ ರೈತರಿಗೆ ಕನಿಷ್ಠ ಒಂದು ಆದಾಯ ಖಾತ್ರಿ ಬೇಕೇ ಬೇಕು. ಅದನ್ನ ₹100 ಖರ್ಚು ಮಾಡಿದ್ರೆ ₹50 ಸೇರಿಸಿ 150 ಕೊಡಿ ಅನ್ನೋದನ್ನ ಹೇಳಿದ್ರು. ಯಾಕೆ ಬೆತ್ತು ಬೀಳ್ತಾರೆ ಅಂತಂದ್ರೆ, ಇವತ್ತಿರೋ ವ್ಯವಸ್ಥೆ ಇದೆಯಲ್ಲ, ಪ್ರೋ ಕಾರ್ಪೊರೇಟು ಬಂಡವಾಳ ವ್ಯವಸ್ಥೆ ಇದೆಯಲ್ಲ, ಕೃಷಿನ ಮೇಲ್ ಬೆಳಕ್ ಬಿಡೋದಿಲ್ಲ. ಅವ್ರಿಗೆ ಬೇರೆ ರೀತಿ ಲೂಟ್ ಮಾಡಬೇಕು ಅಂದರೆ ಕೃಷಿನ ತುಳಿಬೇಕು. ಬರೀ ಕಚ್ಚಾ ಪದಾರ್ಥಗಳು ಅವ್ರಿಗೆ ಸುಲಭವಾಗಿ ಸಿಕ್ಕಬೇಕು. ಎಲ್ಲವೂ ಕೂಡ ಅವ್ರಿಗೆ ಸುಲಭದ ರೀತಿಯಲ್ಲಿ ಉತ್ಪಾದಕ ಜೀತರಾಗಿ ನಮ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ಪ್ರಭುತ್ವ ನಡ್ಕೊಳ್ತಿದ್ದೆ. ನರೇಂದ್ರ ಮೋದಿ ಅವರು 2014 ಮುಂಚೆ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ರು. ಕೃಷಿ ಸೆಂಟ್ರಲ್ ಈ ಸ್ವಾಮಿನಾಥನ್ ವರದಿ ಬಗ್ಗೆ ಒಂದು ವರದಿ ಸರ್ಕಾರದ ಮೇಲೆ ಇರ್ಬೇಕಾದ್ರೆ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ, ಎಲ್ಲ ಚೀಫ್ ಮಿನಿಸ್ಟರ್ ಸೇರಿ. ಅವಾಗ ಬರೆದಿರೋ ಅಂಥದ್ದು ದಾಖಲೆ ಇವತ್ತು ನಮ್ಮ ಹತ್ರ ಇದೆ, ನಿಮಗೂ ಗೊತ್ತಿರುತ್ತೆ. ಸ್ವಾಮಿನಾಥನ್ ವರದಿ ಪ್ರಕಾರ C2+50% ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಚುನಾವಣಾ ಪ್ರಚಾರದಲ್ಲಿ ಪ್ರಣಾಳಿಕೆಯಲ್ಲಿ 2014 ಸೇರ್ಕೊಂಡು ಇವತ್ತವರೆಗೂ ಕೊಡಕ್ಕಾಗಿಲ್ಲ. ಇವತ್ತವರೆಗೂ ರೈತರು 384 ಜನ ದಿನ ಹೋರಾಟ ಮಾಡೋದು, 786 ಜನ ಸತ್ತು. ಈಗ ನಮ್ಮ ದಲೈವಾಲಾ ಅವರು 53 ದಿನ ಉಪವಾಸ ಕೂತಿದ್ರು. ಯಾಕೆ ಬಿತ್ತಾರೆ ಅಂದ್ರೆ ಒಂದು ಇಡನ್ ಅಜೆಂಡಾ ಇದೆ ಕ್ಯಾಪಿಟಲಿಸ್ಟ್ ಹತ್ರ. ತಾಳಕ್ ತಕ್ಕಂತೆ ಈ ರಾಜಕಾರಣಿಗಳು ಪ್ರಭುತ್ವ ಕೆಲಸ ಮಾಡ್ತದೆ. ಕೃಷಿಕರ ಮೇಲೆ ಬರುವಂತದ್ದು ಇಷ್ಟ ಇಲ್ಲ ಇವ್ರಿಗೆ. ಫೈನ್. ಥ್ಯಾಂಕ್ ಯು ಬೆಳಗಲ್ಪುರ ನಾಗೇಂದ್ರ ಅವರೇ, ಥ್ಯಾಂಕ್ ಯು ರವೀಂದ್ರ ಕೋರೆ ಅವರೇ. ಇಷ್ಟೊತ್ತು ನಮ್ಮ ಡಿಬೇಟಲ್ಲಿ ಜಾಯ್ನ್ ಆಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಒಂದು ಬಜೆಟ್ ಅಂದರೆ ಬರೀ ಒಂದು ಟ್ಯಾಬ್ನ ತೋರಿಸೋದಲ್ಲಿ ಓದುವುದಾಗಬಾರದು. ಒಂದು ಬಜೆಟ್ಗೆ ದೂರದೃಷ್ಟಿಕೋನ ಇರಲಿ. ಕನಿಷ್ಠ ಪಕ್ಷ ಮುಂದಿನ 10 ವರ್ಷಗಳ ಕಾಲದ ಒಂದು ದಿಕ್ಸೂಚಿಯಾಗಿರಬೇಕು ಒಂದು ಬಜೆಟ್ ಎನ್ನುವುದು. ಏನೋ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ರೀತಿಯಲ್ಲಿ ಆಗಬಾರದು. ಕೃಷಿ ಕ್ಷೇತ್ರವ ಆಮೂಲಾಗ್ರವಾಗಿ ಆ ಕ್ಷೇತ್ರಕ್ಕೆ ಏನು ಬೇಕಾಗಿದೆ, ರೈತನ ಅಸಲಿ ಡಿಮ್ಯಾಂಡ್ ಏನು, ಯಾವೆಲ್ಲ ವಸ್ತುಗಳು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ನಮ್ಮಲ್ಲೇ ಬೆಳೆಯುವಂತಹ ಎಣ್ಣೆ ಕಾಳುಗಳನ್ನು ನಾವು ಆಮದು ಎಷ್ಟು ಮಾಡ್ಕೊಳ್ತಾ ಇದ್ದೀವಿ, ಯಾವ್ಯಾವ ಅಡುಗೆ ಎಣ್ಣೆ ಆಮದು ಮಾಡ್ಕೊಳ್ತಾ ಇದ್ದೀವಿ, ಅಡಿಕೆಯನ್ನು ಯಾಕೆ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಅಡಿಕೆ ಬಗ್ಗೆ ಅಪಪ್ರಚಾರ ನಾವು ಯಾವತ್ತು ನಿಲ್ಲಿಸ್ತೀವಿ, ಇದನ್ನು ಯೋಚನೆ ಮಾಡಬೇಕಾಗತ್ತೆ ನಾವು. ಎಜುಕೇಷನ್ ಅಂತ ಬಂದಾಗ ಎಷ್ಟೊಂದು ಲಕ್ಷಾಂತರ ಎಂಜಿನಿಯರ್ಗಳು ಆಚೆ ಬರ್ತಾ ಇದ್ದಾರೆ. ಆದರೆ ಎಂಜಿನಿಯರ್ಗಳಿಗೆ ಸ್ಕಿಲ್ ಇದೆಯಾ? ಇವತ್ತಿನ ಜಗತ್ತು ಕೇಳ್ತಾ ಇರ್ತಕ್ಕಂತಹ ಕೌಶಲ್ಯ ಒಂದು ಉತ್ಪಾದನೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಇದೆಯಾ? AI ಬಂದಿರತಕ್ಕಂಥ ಕಾಲ ಇದು. ಇನ್ಮೇಲೆ AI ಆಪ್ರೇಟ್ ಮಾಡೋಕ್ಕೆ ಬಂದರೆ ಸಾಕು ಮನುಷ್ಯನಿಗೆ, ಬೇರೆ ಬಿಟ್ಬಿಡಿ ಸ್ಕಿಲ್ಲು. AIಗೆ ಏನು ಸರ್ಚ್ ಮಾಡಬೇಕಪ್ಪ ನೀನು ಅಂತ ಆಪ್ರೇಟ್ ಮಾಡೋಕ್ಕೆ ಬಂದುಬಿಟ್ರೆ ಸಾಕಾಗ್ಬಿಡುತ್ತೆ ಮನುಷ್ಯನಿಗೆ. ಆವಾಗ ಇಲ್ಲಿಯವರೆಗೆ ಓದಿದ್ದು 10, 12, 15 ವರ್ಷಗಳ ಕಾಲ ಓದಿದ್ದು ಯಾಕೆ? ಇಂಥ ಕಾಲಘಟ್ಟದಲ್ಲಿ ಅನೇಕ ಜಾಬ್ಗಳು ಲಾಸ್ ಆಗ್ತವೆ, 9 ಕೋಟಿ ಉದ್ಯೋಗ ಹೋಗ್ತವೆ ಅಂತ ಹೇಳ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅದನ್ನು ನಾವು ಹೇಗೆ ಸರಿ ಮಾಡಿಕೊಳ್ಳಬಹುದು?
ಈ ಒಂದು ಉದ್ಯೋಗ ಅಂತ ಬಂದಾಗ ಮೆಡಿಕಲ್ ಫೀಲ್ಡ್ ಏನಾಗ್ತಾ ಇದೆ, ಎಷ್ಟು ಜನ ಡಾಕ್ಟರ್ಗಳು ಆಚೆ ಬರ್ತಾ ಇದ್ದಾರೆ, ಅವ್ರಿಗಿರ್ತಕ್ಕಂಥ ಜ್ಞಾನ ಯಾವ ಮಟ್ಟದಲ್ಲಿದೆ, ನಮ್ಮ ದೇಶ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕಡಿಮೆ ದುಡ್ಡಿಗೆ ಡಾಕ್ಟ್ರಾಗಿ ಯಾಕೆ ಓದಕ್ಕೆ ಹೋಗ್ತಿದ್ದಾರೆ, ಇಲ್ಲಿ ಯಾಕೆ ಮೆಡಿಕಲ್ ಸೀಟ್ಗಳು ದುಬಾರಿ ಇದೆ, ಯಾಕೆ ಎಂಜಿನಿಯರಿಂಗ್ ಓದ್ಕೊಂಡು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ನಿಂತ್ಕೊಳ್ತಾ ಇದ್ದಾರೆ. ಇದು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕಾಲ. ಇದನ್ನು ನಾವು ಇವಾಗ ಸರಿ ಮಾಡದೇ ಇದ್ದರೆ ಒಂದು ಕಾಲಕ್ಕೆ ಎಜುಕೇಷನಿಂದನೇ ವಿಮುಖರಾಗುವಂಥ ಕಾಲಘಟ್ಟ ಬಂದರೂ ಆಶ್ಚರ್ಯ ಇಲ್ಲ. ಅಷ್ಟರ ಒಳಗಾಗಿ ನಾವು ಚೈನಾ ರೀತಿಯಲ್ಲಿಯೋ ಜಪಾನ್ ರೀತಿಯಲ್ಲಿಯೋ ಇವತ್ತಿನ ಅವಶ್ಯಕತೆ, ಮೊದಲೆಲ್ಲ ವಿದ್ಯೆ ಅಂದರೆ ಹಣಕ್ಕೋಸ್ಕರ ವಿದ್ಯೆ ಅಲ್ಲ ಕಣಯ್ಯ, ಏನು ಬರೀ ಜೀವನೋಪಾಯಕ ವಿದ್ಯೆನಾ, ಜ್ಞಾನವಂತನಾಗುವಂತ ಮಾತಾಡ್ತಾ ಇದ್ರು. ಇವತ್ತು ಜ್ಞಾನದ ಜೊತೆಗೆ ಹೊಟ್ಟೆ ಹೊರ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಬರೀ ಜ್ಞಾನ ಇಟ್ಕೊಂಡಿದ್ದೀನಪ್ಪ, ನಾನು ಯಾವುದು ಕೌಶಲ್ಯ ಕಲ್ತಿಲ್ಲ ಅಂದರೆ ನಡೆಯಲ್ಲ. ಅವೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಮಾತ್ರ ಮುಂದಿನ ಜನ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಕೃಷಿ ಈ ಥರ ಮಾಡಬೇಕಾಗತ್ತೆ, ಉದ್ಯೋಗ ಈ ಥರ ಮಾಡಬೇಕಾಗತ್ತೆ, ಜೊತೆಗೆ ವಿದ್ಯೆ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೌಶಲ್ಯಗಳು ಬೆರೆತಾಗ ಮಾತ್ರ ಒಂದು ಡೆವಲಪ್ಮೆಂಟ್ ಸಾಧ್ಯವಾಗುತ್ತೆ. ಜೊತೆಗೆ ಪಾಲಿಸಿಗಳು, ತೆರಿಗೆ ನೀತಿಗಳು, ಇನ್ಫ್ಲೇಷನ್ ವಿಚಾರದಲ್ಲಿ ಮತ್ತಷ್ಟು ಎಫೆಕ್ಟಿವ್ ತೀರ್ಮಾನಗಳಾಗಲಿ ಅಂತ ಹೇಳ್ತಾ ಈ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.